ಧಾರವಾಡ ಲೋಕಸಭಾ ಅಭ್ಯರ್ಥಿಯಾದಂಥ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಟೆಂಪಲ್ ರನ್ ಕೂಡ ಮಾಡಿದ್ದು ಮುರುಘಾಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಶ್ರೀಗಳನ್ನ ಆಶೀರ್ವಾದವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಮ್ಮ ಜೊತೆ ಅವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಂಥ ಕೆಲಸ ಮಾಡೋ. ಸರ್, ಇವತ್ತು ತಾವು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ರಿ, ಯಾವೆಲ್ಲ ರಾಜ್ಯ ನಾಯಕರು ಬರ್ತಾ ಇದ್ದಾರೆ ಸರ್? ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಯಡಿಯೂರಪ್ಪನವರು ಅಲ್ಲಿಂದ ಹುಬ್ಬಳ್ಳಿಯಿಂದ ವಿಮಾನ ಮೂಲಕ ಬಂದು ಹೊರಟಿದ್ದಾರೆ. ಆನಂತರ ನಮ್ಮ ಲೇಟಾಗಿ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ಸಾಧ್ಯತೆಗಳಿದೆ, ಯಾಕಂದರೆ ಅವ್ರದ್ದು ನಾಮಿನೇಷನ್ ಇದೆ, ಜಗದೀಶ್ ಶೆಟ್ಟರ್ದು ನಾಮಿನೇಷನ್ ಇದೆ, ಅವರು ಬರೋ ಸಾಧ್ಯತೆ ಇದೆ ಕೊನೆಗೆ. ಮತ್ತು ನಮ್ಮ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು, ಸಿ ಸಿ ಪಾಟೀಲ್ ಪ್ರೆಸೆಂಟ್ MLA, ಹಾಲಪ್ಪಾಚಾರ್ಯರು, ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್ರು, ಶಂಕನೂರ್ ಅವರು, ಪ್ರದೀಪ್ ಶೆಟ್ಟರ್ ಅವರು, ಇವರೆಲ್ಲ ಇನ್ನೂ ಅನೇಕರಿದ್ದಾರೆ. ವೀರಯ್ಯನವರು, ಭೈರತಿ ಬಸವರಾಜ್ ಅವರು, ಅಲ್ಕೋಡ್ ಹನುಮಂತಪ್ಪನವರು JDSನಿಂದ, ಹೀಗೆ ಹಲವಾರು ಪ್ರಮುಖರಿದ್ದಾರೆ. ಎಷ್ಟು ಜನ ಕಾರ್ಯಕರ್ತರು ಅಂದ್ರೆ ಇವತ್ತಿನ ರ್ಯಾಲಿ ಒಳಗೆ ಭಾಗಿಯಾಗ್ತಾರೆ? ಲೆಕ್ಕ ಆಗ್ತಾ ಇಲ್ಲ, ಅದು ನಮಗ ಕನ್ಫ್ಯೂಷನ್ ಆಗತ್ತೈತಿ ಈಗ. ಹಿಂಗಾಗಿ ಅಮೃತ್ ದೇಸಾಯರು, ಇವರು ನಮ್ಮ ಪ್ರಮುಖ ನಾಯಕರಲ್ಲಿ ಒಬ್ಬರು, ಸೀಮಾ ಮಸೂತಿ, ಎಲ್ಲರೂ ಬರ್ತಾ ಇದ್ದಾರೆ. ಇವರು ನಮ್ಮ ಸ್ನೇಹಿತರ ಇದ್ದಾರೆ. ಹೊರಗಿನಿಂದ ಬರೋರದೇ ಒಂದು ದೊಡ್ಡ ದಂಡಿದೆ. ಈಗ ಕಾಂಗ್ರೆಸ್ನವರು ತಮ್ಮ ಮ್ಯಾನಿಫೆಸ್ಟೋನ ನೀವು ಕಾಪಿ ಮಾಡಿ ಮೋದಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇದ್ರು ಒಂದು ಆರೋಪ ಮಾಡ್ತಾರೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿ 230 ಸ್ಥಾನ ಸ್ಪರ್ಧೆ ಮಾಡ್ಯದ, ನಾವು 400 ಸ್ಥಾನ ಗೆಲ್ಲ ಕೊಟ್ಟಿದ್ದೀವಿ. ಅವ್ರದ್ದು ಕಾಪಿ ಹೆಂಗೆ ಮಾಡಕ್ಕೆ ಸಾಧ್ಯ? ಒಂದು ಸ್ವಲ್ಪ ಬುದ್ಧಿ ಬೇಕು, ಬೇಡ ಆರೋಪ ಮಾಡ್ಬಾರ್ಗೆ. ಥ್ಯಾಂಕ್ ಯು ಸರ್. ಇನ್ನೊಂದು DK ಶಿವಕುಮಾರ್ ಅವರು CM ಆಗಬೇಕನ್ನೋ ಒಂದು ಮನದಾಸೆಯನ್ನು ನಿನ್ನೆ ವ್ಯಕ್ತಪಡಿಸಿದ್ದಾರೆ ಸರ್. ಈ ಹಿನ್ನೆಲೆಯಲ್ಲಿ ಅವರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲ ಅಸ್ಥಿರತೆ ಕಾಣ್ತಾ ಇದೆ ಅಂತ. ಅವರಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟ ಇದೆ. ಇದು ಬಾರಿ ಬಾರಿ ಹೇಳಬೇಕಾದ ಅಗತ್ಯತೆನೇ ಇಲ್ಲ. ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿ ಇಲ್ಲ. ನೋಡಿ, ಮೆಜಾರಿಟಿ ಇದ್ದಂಥ ಇದರಲ್ಲಿ ಏನು ಮಾಡ್ಕೊಂಡ್ರು ಅವರು? ಹಿಮಾಚಲ್ ಪ್ರದೇಶದಲ್ಲಿ ನಾವು ಮಾಡಿದ್ವಿ. ಆ ವೀರಭದ್ರ ಸಿಂಗ್ ಏನಿದ್ರು, ಅವ್ರ ಮಗ, ಅವ್ರ ಧರ್ಮಪತ್ನಿ, ಕಾಂಗ್ರೆಸ್ಸಿನ ವೆಟರನ್ ಲೀಡರ್ ಅವ್ರು ಹೆಂಗೆ ಮಾಡಿದ್ದಾರೆ? ಇಲ್ಲಿ ಏನಾಗತ್ತೆ ನಮಗೇನು ಗೊತ್ತಾ? ಈಗ ಸಿದ್ದರಾಮಯ್ಯ ಸರ್ ಒಂದು ಸಿದ್ದರಾಮಯ್ಯ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಈ ವಿಷಯದಾಗ ಹೈಕಮಾಂಡ್ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಹೈಕಮಾಂಡ್ ಅಂದ್ರೆ ಅವ್ರಿಗೆ ಗೊತ್ತಾಗ್ಯದ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಅಂತ. ಇದಿಷ್ಟು ಪ್ರಹ್ಲಾದ್ ಜೋಶಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುನಾಥ್ ಜೊತೆ ರಾಜೇಶ್ ಉಗಾರ್, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.